ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ತೊಂಡೆಕಾಯಿ ಗೊಜ್ಜು. ಇದನ್ನು ಹೇಗೆ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗಿದೆ ಅಂಥೇಳಿ ನೋಡೋಣ ಬನ್ನಿ. ತುಂಬಾ ರುಚಿಯಾದಂಥ ತೊಂಡೆಕಾಯಿ ಗೊಜ್ಜು. ಇದಕ್ಕೆ ಅನ್ನದ ಜೊತೆ ಮಿಕ್ಸ್ ಮಾಡಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಒಂದು 4 ದಿವಸ ನಾನು ಫ್ರಿಜ್ನಲ್ಲಿ ಇಡೋ ಬದಲು ಆಚೆನೇ ಇಟ್ಬಿಟ್ಟಿದೆ ತೊಂಡೆಕಾಯಿ. ಸೊ ಎಲ್ಲ ಹಣ್ಣಾಗಿಬಿಟ್ಟಿದೆ. ಸುಮಾರು ಜನ ಹಣ್ಣಾಗಿದೆ ಅಂಥೇಳಿ ಇದನ್ನು ಹಾಗೇ ಬಿಸಾಡಿಬಿಡ್ತಾರೆ. ಸೊ ಬಿಸಾಡೋ ಬದಲು ನಾವು ಈ ಥರ ತೊಂಡೆಕಾಯಿ ಗೊಜ್ಜನ್ನ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಫಸ್ಟಿಗೆ ನಾನು ತೊಂಡೆಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಸಾಸಿವೆ, ಒಣಮೆಣಸಿನ್ಕಾಯಿ, ಜೀರಿಗೆ, ಎಣ್ಣೆ ಮತ್ತು ಹೀಂಗನ್ನು ತೊಗೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆಯಿಂದ ಮಾಡ್ಕೊಳ್ತಾ ಇದ್ದೀನಿ. ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಅದರಲ್ಲೇ ಮಾಡಿ. ಸ್ವಲ್ಪ ಬೆಳ್ಳುಳ್ಳಿ ಬೇಕಾಗುತ್ತೆ ಇದಕ್ಕೆ ಜಾಸ್ತಿ. ಹಾಗೆಯೇ ಉಪ್ಪು, ಹಸಿಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ. ತುಂಬ ಹುಳಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಕರಿಬೇವು ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪಷ್ಟು, ಒಂದು 2 ಸ್ಪೂನಷ್ಟು ಬೆಲ್ಲ ಬೇಕಾಗುತ್ತೆ ಇದಕ್ಕೆ. ಉಪ್ಪು, ಹುಳಿ, ಖಾರ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ಫಸ್ಟಿಗೆ ಒಂದು ಫ್ರೈ ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು, ಒಂದು 2 ಸ್ಪೂನಷ್ಟು. ಇದರಲ್ಲಿ ಫಸ್ಟಿಗೆ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಾರ ಹಸಿಮೆಣಸಿನ್ಕಾಯಿ ಇದ್ದರೆ ಒಂದು 5 ಹಾಕ್ಕೊಳ್ಳಿ. ಇದು ಮೀಡಿಯಮ್ ಹಸಿಮೆಣಸಿನ್ಕಾಯಿ. ಈಗ ನೋಡಿ, ಒಂದು ಬೆಳ್ಳುಳ್ಳಿ ಗೆಡ್ಡೆಯಷ್ಟು ಹಾಗೆಯೇ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಅದರ ಜೊತೆ ಇವಾಗ ಹೆಚ್ಚಿಟ್ಕೊಂಡಿದ್ದಂಥ ತೊಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಸುಮಾರು ಒಂದು 1/4 kgಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ತೊಂಡೆಕಾಯಿ. ತುಂಬ ಇಟ್ಟಿದ್ದ ಕಡೆಯೇ ಹಾಗೆಯೇ ಹಣ್ಣಾಗಿ ಹೋಗ್ಬಿಟ್ಟಿದೆ. ಸೊ ಇದನ್ನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಚೆನ್ನಾಗಿ ಈ ಥರ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ. ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನಾವು ತೊಂಡೆಕಾಯಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ. ಈಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಮೀಡಿಯಮ್ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಒಂದೊಂದೇ ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ತೊಂಡೆಕಾಯಿ ಬೇಯಿಸೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಒಂದು 20 ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, 20 ನಿಮಿಷ ಚೆನ್ನಾಗಿ ಬೆಂದ ನಂತರ ಒಂದು ಸಲ ತೆಗೆದು ನೋಡಿ. ಇನ್ನೂ ಬೆಂದಿಲ್ಲ ಅಂದರೆ ಇನ್ನೂ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಳ್ಳಿ. ಒಟ್ಟಿನ ತೊಂಡೆಕಾಯಿ ಚೆನ್ನಾಗಿ ಬೆಂದ್ರೇ ಇದು ಗೊಜ್ಜು ತುಂಬಾ ರುಚಿಯಾಗಿ ಸರಿಯಾಗಿ ಬರೋದು. ನಾನು 3 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 3 ಗೆಡ್ಡೆನಲ್ಲಿ ಇವಾಗ ಒಂದು ಬೆಳ್ಳುಳ್ಳಿ ಗೆಡ್ಡೆನ ಹಾಕ್ಕೊಂಡು ಈ ಥರ ತೊಂಡೆಕಾಯಿ ಜೊತೆ ಫ್ರೈ ಮಾಡ್ಕೊಂಡಿದ್ದೀನಿ ಅಲ್ವಾ. ಇವಾಗ ಮಿಕ್ಸಿ ಜಾರ್ನಲ್ಲಿ ಎಲ್ಲ ತೊಂಡೆಕಾಯಿ ಫ್ರೈ ಮಾಡ್ಕೊಂಡಿರೋದೆಲ್ಲ ತಣ್ಣಗಾದ ನಂತರ 1 ಸ್ಪೂನು ಜೀರಿಗೆ, ಮತ್ತು ಬೆಳ್ಳುಳ್ಳಿ ಗೆಡ್ಡೆ, ಒಂದು ಸ್ವಲ್ಪ ಉಪ್ಪು, ಹಾಗೆಯೇ ಬೆಲ್ಲ, ಕರಿಬೇವು ಮತ್ತು 4 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಇವಾಗ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಹುಳಿ ಬರುತ್ತೆ, ಹಾಗಾಗಿ ಸ್ವಲ್ಪ ಖಾರ ಸರಿಗಿರಲಿ ಅಂಥೇಳಿ ಒಂದು 4 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನೀರು ಹಾಕ್ದಿರ ಈ ಥರ ಸ್ವಲ್ಪ ತರಿ ಮಾಡಿಕೊಂಡು ರುಬ್ಕೊಳ್ಬೇಕು. ಯಾವ ಥರ ನಾವು ಹುಣಸೆಹಣ್ಣು ಗೊಜ್ಜು ಎಲ್ಲ ಮಾಡ್ಕೊಳ್ತೀವೋ ಅದೇ ಥರನೇ ಈ ಗೊಜ್ಜಿಗೆ ರೆಡಿಯಾಗಿದೆ ಇವಾಗ ಮಸಾಲೆ. ಈಗ ಫಸ್ಟ್ ಅದೇ ಫ್ರೈ ಪ್ಯಾನ್ಗೆ ನಾನು ಇನ್ನೂ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು, ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಕುಕ್ಕಿಂಗ್ ಆಯಿಲು ಅದನ್ನೇ ಹಾಕ್ಕೊಳ್ಬೋದು. ಸಾಸಿವೆ ಎಣ್ಣೆಲಿ ಕೂಡ ಇದು ತುಂಬಾ ರುಚಿಯಾಗಿ ಬರುತ್ತೆ. ಈಗ ನೋಡಿ, ಫಸ್ಟಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು, ಸಾಸಿವೆ, ಹೀಂಗು, ಜೀರಿಗೆ ಮತ್ತು ಇನ್ನೂ ಒಂದು ಕಟ್ ಬೆಳ್ಳುಳ್ಳಿ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಈ ಥರ ಎಲ್ಲ ನೀಟಾಗಿ ಮತ್ತೆ ಇನ್ನೊಂದು ಸಲ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸೊ ರುಚಿಯಾದಂಥ ತೊಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ಇದು ಅನ್ನದ ಜೊತೆ ಅಂತೂ ತುಂಬಾ ಹೇಳಿ ಮಾಡಿಸಿದಂಥ ರುಚಿಯಾದಂಥ ಹುಳಿಯಾಗಿರುವಂಥ ಗೊಜ್ಜು ಇದು. ಬಿಸಿ ಬಿಸಿ ಅನ್ನಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಗೊಜ್ಜಿನಲ್ಲಿ ಕಲಿಸ್ಕೊಂಡು ತಿಂದರೆ ಅದರದ್ದು ಟೇಸ್ಟ್ ನಮಗೆ ಹೇಳೋದಕ್ಕೆ ಆಗೋದಿಲ್ಲ. ನೀವು ಒಂದು ಸಲ ಕೂಡ ಟ್ರೈ ಮಾಡಿ. ಈ ತೊಂಡೆಕಾಯಿ ಗೊಜ್ಜು ಮಾಡಬೇಕಾದ್ರೆ ಹಣ್ಣಾಗಿರೋ ತೊಂಡೆಕಾಯಿನಲ್ಲೇ ಮಾಡಬೇಕು. ಹಸಿ ತೊಂಡೆಕಾಯಿನಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿದ್ರಲ್ಲ, ನಾವು ಬೇಡ ಅಂತ ಯೂಸ್ ಮಾಡದೇ ಇರೋವಂಥ ತೊಂಡೆಕಾಯಿನಲ್ಲಿ ಎಷ್ಟು ರುಚಿಯಾದಂಥ ಗೊಜ್ಜು ರೆಡಿಯಾಗಿದೆ ಅಂಥೇಳಿ.